ಹೇಳಿದೆ, ಜೀವ ಬುಗ್ಗೆಯನ್ನು, ಜೀವ ರೊಟ್ಟಿಯನ್ನು, ಜೀವಕರವಾದ ಆ ಜಲವನ್ನು ಆಶ್ರಯಿಸಿಕೊಂಡವರಾಗಿದ್ದೇವೆ. ಜೀವ ಸ್ವರೂಪನಾದ ಯೇಸುವನ್ನೇ ನಾವು ಆಶ್ರಯಿಸಿಕೊಂಡವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದರು, ನನ್ನನ್ನು ನೋಡಿದವನು ನನ್ನ ತಂದೆಯನ್ನು ನೋಡಿದ್ದಾನೆ. ಹಲ್ಲೆಲೂಯಾ. ಯೇಸುವನ್ನು ನೋಡಿದವರು ತಂದೆಯಾದ ದೇವರನ್ನು ನೋಡಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ. ಇವತ್ತು ನಾವು ಆತನ ಇಮೇಜ್ ಆಗಿದೆ, ಆತನ ಹೋಲಿಕೆಗೆ ಸರಿಯಾಗಿ ಆತನ ಸ್ವರೂಪದಲ್ಲಿ ನಮ್ಮನ್ನು ಆತನ ಸೃಷ್ಟಿ ಮಾಡಿದ ದೇವರಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಪ್ಪಾ ನಿನಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ನಿನಗೆ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ನಾವು ಒಟ್ಟಾಗಿ ಸೇರಿ ನಾವು ಕರ್ತನನ್ನು ಸ್ತುತಿಸಿ ಕೊಂಡಾಡೋ ಪ್ರೇರೆ. ಥ್ಯಾಂಕ್ ಯು ಜೀಸಸ್. ತಂದೆ ನಿನಗೆ ಸ್ತೋತ್ರಪ್ಪ. ಹಲ್ಲೆಲೂಯಾ. ಕರ್ತನೆ ನೀನು ದೇವರ ಪ್ರತಿರೂಪವಾಗಿದ್ದಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ತಂದೆ ನಿನಗೆ ಸ್ತೋತ್ರಪ್ಪ. ಯೇಸುವೆ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಅಮೂಲ್ಯವಾದ ರಕ್ತಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೀವಪ್ಪ. ಥ್ಯಾಂಕ್ ಯು ಲಾರ್ಡ್. ಇವತ್ತು ಆ ರಕ್ತದ ಮೂಲಕವಾಗಿ ನಾವು ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದಾಗಲೇ ಸ್ವಾಮಿ ನಿನ್ನ ಸನ್ನಿಧಿ ನಾವು ಒತ್ತಿರಾಗಿದ್ದೇವೆ ಅಪ್ಪ. ನಿನ್ನ ಸನ್ನಿಧಿ ನಾವು ಒತ್ತಿರಾಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. Thank you, Jesus. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ನಿನಗೆ ಸ್ತೋತ್ರ.
ಯೇಸುವೇ ಸ್ತೋತ್ರ, ದೇವರ ಪ್ರತಿರೂಪ. ಯೇಸುವೇ ಸ್ತೋತ್ರ, ನಿನ್ನಯ ಕೃಪೆಯು ಸದಾ ಶಾಶ್ವತ. ಎಲ್ಲರೂ ಸೇರಿ ನಿನ್ನಯ ಕೃಪೆಯು ಸದಾ ಶಾಶ್ವತವಾದ ಕೇಳುವ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ದೇವರ ಪ್ರತಿರೂಪ, ಶ್ರೀ ಯೇಸುವೇ ಸ್ತೋತ್ರ, ದೇವರ ಪ್ರತಿರೂಪ, ಶ್ರೀ ಯೇಸುವೇ. ನಿನ್ನಯ ರಕ್ತವು ಬಹು ಅಮೂಲ್ಯವು. ನಿನ್ನಯ ರಕ್ತವು ಬಹು ಅಮೂಲ್ಯವು. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ದೇವರ ಪ್ರತಿರೂಪ, ಶ್ರೀ ಯೇಸುವೇ ಸ್ತೋತ್ರ, ದೇವರ ಪ್ರತಿರೂಪ, ಶ್ರೀ ಯೇಸುವೇ ಸ್ತೋತ್ರ. ನಿನ್ನಯ ವಚನವು, ನಿನ್ನಯ ವಚನವು ನಿತ್ಯ ಜೀವ. ಎಲ್ಲರೂ ಸೇರಿ ನಿನ್ನಯ ವಚನವು ನಿತ್ಯ ಜೀವವು. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ದೇವರ ಪ್ರತಿರೂಪ, ಶ್ರೀ ಯೇಸುವೇ ಸ್ತೋತ್ರ, ದೇವರ ಪ್ರತಿರೂಪ, ಶ್ರೀ ಯೇಸುವೇ. ನಿನ್ನಯ ಕೃಪೆಯು, ನಿನ್ನಯ ಕೃಪೆಯು ಸದಾ ಶಾಶ್ವತ. ಎಲ್ಲರೂ ಸೇರಿ ನಿನ್ನಯ ಕೃಪೆಯು ಸದಾ ಶಾಶ್ವತ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ. ಎಲ್ಲರೂ ಪಾಡಿಕೊಳ್ಳೋಣ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಹೃದಯ ದ್ವಾರದಿಂದ. ಯೇಸುವೇ ನಿನಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ನಮ್ಮ ಪಾದಗಳಿಸಿ ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಯೇಸುವಿಗೆ ಸ್ತೋತ್ರ ಸ್ವಾಮಿ. ನೀನು ಮಾಡಿದ ಉಪಕಾರಗಳಿಗೆ ಸ್ತೋತ್ರ, ಕೊಟ್ಟದ ಆರೋಗ್ಯಕ್ಕಾಗಿ ಸ್ತೋತ್ರ, ಕೊಟ್ಟದ ಆಶಯಕ್ಕಾಗಿ ಸ್ತೋತ್ರ ಸ್ವಾಮಿ, ಕೊಟ್ಟದ ಬಲಕ್ಕಾಗಿ ಸ್ತೋತ್ರ, ಕೊಟ್ಟದ ಕೃಪೆಗಾಗಿ ಸ್ತೋತ್ರ ಸ್ವಾಮಿ, ಕೊಟ್ಟದ ನಿತ್ಯ ಜೀವಕ್ಕಾಗಿ ಸ್ತೋತ್ರ. ನಿನ್ನ ಅಮೂಲ್ಯ ರಕ್ತಕ್ಕಾಗಿ, ವಚನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ರಾಬಬ ಶಕಲ ನಂದ ರಾಬ ಶಂದರಿಯಲ್ಲ. ಥ್ಯಾಂಕ್ ಯು ಜೀಸಸ್. ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟೋ ಸಾರಿ ನಾವು ಹೊಸ ಹಾಡುಗಳನ್ನ ಹಾಡ್ತೇವೆ, ಹಳೆ ಹಾಡುಗಳೆಲ್ಲ ಏನಾಗಿದೆ ಮರ್ತೇವೆ. ನಮ್ಮ ಶರೀರ ಕೂಡ ಈ ಹಾಡು ಗೊತ್ತಿಲ್ಲ. ಯಾಕೆ ಗೊತ್ತುಂಟಾ? ನಾವು ಹೊಸ ಬರುವಾಗ ಹೊಸತನ್ನೇ ಹಾಡುದು, ಹಳೆದು ಮತ್ತು. ಆದರೆ ಹಾಡುಗಳನ್ನು ಹಾಡುವಾಗ ಕೇವಲ ಹಾಡೆ ಬದಲಿಗೆ ಹಾಡುವಂಥದ್ದಲ್ಲ, ಅದನ್ನು ಅರ್ಥ ಮಾಡಿಕೊಂಡವರಾಗಿ ನಮ್ಮ ಹೃದಯದಲ್ಲಿ ಅದನ್ನು ನಾವು ಧ್ಯಾನಿಸಿಕೊಂಡವರಿಗೆ ಹಾಡುವಾಗ ಎಷ್ಟೊಂದು ಅರ್ಥ ಗರ್ಭಿತವಾದ ಹಾಡು. ಹಾಲೆಲೂಯಾ. ಅದು ನಾವು ಯೇಸುವಿನ ಒಂದು ಪ್ರೀತಿ, ಅದನ್ನು ಕುರಿತಾಗಿ ನಾವು ಹಾಡುವಾಗ ನಾವು ಹೃದಯ ನಾವು ಸಂತೋಷಗೊಳಿಸ್ತೇವೆ ಪ್ರಿಯ. ಹಾಲೆಲೂಯಾ. ಎಷ್ಟು ಮಂದಿ ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧರಾಗಿದ್ದೀರಿ? ಹಾಲೆಲೂಯಾ. ಹೇಳಿರಿ, ನಾನು ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧನಾಗಿದ್ದೇನೆ.
ಯೇಸುವನ್ನು ಮಾತ್ರ ಆರಾಧಿಸ್ತೇನೆ. ಯೇಸುವಿನ ಹೊರತಾಗಿ ಬೇರೆ ಯಾವ ದೇವರು ನನಗೆ ಇಲ್ಲವೇ ಇಲ್ಲ, ಬೇರೆ ಯಾವ ರಕ್ಷಕ ನನಗೆ ಇಲ್ಲವೇ ಇಲ್ಲ, ಬೇರೆ ಯಾವ ಕರ್ತ ನನಗೆ ಇಲ್ಲವೇ ಇಲ್ಲ. ಹಲ್ಲೆಲೂಯ. ಆತನೇ ನನ್ನ ಕುಟುಂಬದ, ನನ್ನ ಸೇವೆ, ನನ್ನ ಸಭೆಯ ಯಜಮಾನನು, ಕರ್ತನು, ಒಡೆಯನಾಗಿದ್ದಾನೆ. ಆತನೇ ರಾಜನಾಗಿದ್ದಾನೆ. ಹಲ್ಲೆಲೂಯ. ಸಂತೋಷವಾಗಿ ನಾವು ಕರ್ತನನ್ನು ಆರಾಧಿಸುವ, ನಿನ್ನನ್ನು ಆರಾಧಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್. ನನ್ನನ್ನು ನಿನ್ನನ್ನು ಕರೆದಂತ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು.
ನನಗೋಸ್ಕರ ನಮಗೋಸ್ಕರ ಆತನ ಮಹಿಮಾ ಪದವಿಯನ್ನು ತ್ಯಜಿಸಿ ದಾಸನ ರೂಪವನ್ನು ತಾಳಿ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ನನಗೋಸ್ಕರ ನಮಗೋಸ್ಕರ ಇಡೀ ಲೋಕದ ಜನಾಂಗಗಳಿಗೋಸ್ಕರ ಆತನ ವಿಧೇಯನಾದನು. ಪ್ರಿಯರೇ, ಥ್ಯಾಂಕ್ ಯು ಜೀಸಸ್. ಇವತ್ತು ಆತನ ತಗ್ಗಿಸುವಿಕೆಯಲ್ಲಿ ನಾವು ನಡೆಸಲ್ಪಡಬೇಕು. ಆತನು ಯಾವ ರೀತಿ ಪೂರ್ತಿಯಾಗಿ ತನ್ನ ತಂದೆಗೆ ಆತನು ಒಪ್ಪಿಸಿ ತಗ್ಗಿಸಿಕೊಂಡನು, ಅದೇ ರೀತಿಯಲ್ಲಿ ನಾವುಗಳು ಕ್ರಿಸ್ತನೇ ತಗ್ಗಿಸಿಕೊಂಡವರಾಗಿ ದೇವರ ವಾಕ್ಯ ಹೇಳ್ತದೆ, ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆತ್ತುವನೆಂಬುದಾಗಿ. ತಕ್ಕ ಕಾಲದಲ್ಲಿ ಆತ ನಿಮ್ಮನ್ನು ಮೇಲಕ್ಕೆತ್ತುತ್ತಾನೆ. ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಂಡರೆ ಸಾಕು, ಆತ ನಿಮ್ಮನ್ನು ಉದ್ಧಾರ ಮಾಡ್ತಾನೆ, ಆತ ನಿಮ್ಮನ್ನು ಮೇಲಕ್ಕೆತ್ತುತ್ತಾನೆ. ಥ್ಯಾಂಕ್ ಯು ಜೀಸಸ್. ತಂದೆ, ನಿನಗೆ ಸ್ತೋತ್ರಪ್ಪ. ನೀನೇ ನಮ್ಮ ಆಶ್ರಯವಾಗಿದ್ದಿ, ನೀನೇ ನಮ್ಮ ದುರ್ಗವಾಗಿದ್ದಿ, ನೀನೇ ನಮ್ಮ ಕೋಟೆಯಾಗಿದ್ದಿ, ನೀನೇ ನಮ್ಮ ಗುರಾಣಿಯಾಗಿದೆ ಸ್ವಾಮಿ. ನಮ್ಮ ಗೌರವಕ್ಕೆ ಆಧಾರನು ನೀನೇ ಆಗಿದೆ, ನಮ್ಮ ರಕ್ಷಣೆ ಕೊಂಬು ನೀನೇ ಆಗಿದ್ದಿ ಸ್ವಾಮಿ ಎಂದು ನಾವು ಧೈರ್ಯವಾಗಿ ಹೇಳುವವರಾಗಿದ್ದೇವೆ, ಎಂದು ನಾವು ಧೈರ್ಯವಾಗಿ ಹೇಳುವವರಾಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಸಂತೋಷವಾಗಿ ಕರ್ತನನ್ನು ಆರಾಧಿಸುವವರೇ ಕೈಗಳನ್ನೆತ್ತಿಕೊಂಡು ಒಂದೇ ಮನಸ್ಸುಳ್ಳವರಾಗಿ ಕೃತಜ್ಞತೆ ಹೃದಯದೊಂದಿಗೆ ದಾವೀದನು ಹೇಳ್ತಾನೆ, ನನ್ನ ಬಾಯಿಯ ಮಾತುಗಳು, ನನ್ನ ಹೃದಯದ ಧ್ಯಾನವು ಅದು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಹೃದಯದ ಆಳದಿಂದ ಕರ್ತನನ್ನು ಆರಾಧಿಸುತ್ತದೆ. ನಿನ್ನ ಬಲಹೀನತೆಯಲ್ಲಿ ಆತನ ಬಲ ಪೂರ್ಣ ಸಾಧಕವಾಗಿದೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್.
ಎಂದೆಂದು ಸ್ಮರಿಸುವೆನು. ಓ ರಾಜನಿ ಮಾಡಿದ ಉಪಕಾರವ ಎಂದೆಂದು ಸ್ಮರಿಸುವೆನು. ಎಲ್ಲರೂ ಸೇರಿ ಆರಾಧನೆ ನಿನಗೆ ಯೇಸುವೇ, ಆರಾಧನೆ ನಿನಗೆ, ಆರಾಧನೆ ನಿನಗೆ, ಸ್ತುತಿ ಆರಾಧನೆ ನಿನಗೆ. ಓ ಆರಾಧನೆ ನಿನಗೆ ಯೇಸುವೇ,
ಸ್ವಾಮಿ. ನೀನು ಒಳ್ಳೆಯವನಪ್ಪ. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಎಲ್ಲ ಸಮಯಗಳಲ್ಲಿ ಸ್ವಾಮಿ ನೀನು ಒಳ್ಳೆಯವನಾಗಿದೆ ಅಪ್ಪ. ನಿನ್ನ ಕೃಪೆ ಶಾಶ್ವತವಾಗಿದೆ ಅಪ್ಪ. ನಿನ್ನ ಪ್ರೀತಿ ಅಪಾರವಾಗಿದೆ ಸ್ವಾಮಿ. ನಿನ್ನ ಹಾಗೆ ಪ್ರೀತಿ ಮಾಡುವವರು ಯಾರಿಲ್ಲ. ಥ್ಯಾಂಕ್ ಯು ಜೀಸಸ್. ತಂದೆ, ನಾವು ನಿನ್ನ ಮಕ್ಕಳಾಗಿ ಸಭೆಯಾಗಿ ಒಟ್ಟಾಗಿ ಸೇರಿ ಒಂದೇ ಮನಸ್ಸುಳ್ಳವರಾಗಿ ಸ್ವಾಮಿ ನಿನ್ನನ್ನು ಘನಪಡಿಸುವಂತೆ, ಯೇಸು ನಿನ್ನ ನಾಮವನ್ನು ಮೇಲೆ ಕೆತ್ತುವಂತೆ, ನಿನ್ನನ್ನು ಆರಾಧಿಸುವಂತೆ ಕೊಟ್ಟಂತ ಮಹಾ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ತಂದೆ, ಇವತ್ತು ಬಂದಿರುವ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರ, ನೀನು ಸೇವಕರಿಗಾಗಿ ಸ್ತೋತ್ರ, ಅವರ ಕುಟುಂಬಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬರ ನೀನು ಹೇಳೋದಕ್ಕೆ ಆಶೀರ್ವದಿಸಿದ ಸ್ತೋತ್ರಪ್ಪ. ಮತ್ತೆ ನಾವು ಯಾರು ಇಂಥವಾಗಿ ಇರುವುದಿಲ್ಲ ಯೇಸುವಿನ ನಾಮದಲ್ಲಿ. We are going higher and higher in the name of Jesus. ನಂಬಿಕೆಯಿಂದ ನಂಬಿಕೆಗೆ ಸ್ವಾಮಿ, ಮಹಿಮೆಯಿಂದ ಅಧಿಕ ಮಹಿಮೆಗೆ ನಾವು ಹೋಗುವವರಾಗಿದ್ದೇವೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ನಾವು ಹೋಗುವವರಾಗಿದ್ದೇವೆ. in the name of Jesus. You will never be the same. ನೀವು ಯಾರು ಇಂಥವಾಗಿ ಇರುವುದೇ ಇಲ್ಲ. Thank you Lord. ತಂದೆ, ನಿನ್ನೆಲ್ಲ ಭಾಗವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಪ್ರಿಯ ಸೇವಕರ ನೀನು ಬಲವಾಗಿ ಉಪಯೋಗಿಸು. ಕರ್ತನ ಅಭಿಷೇಕದಿಂದಲೂ ಪ್ರಕಟಣೆ ಜ್ಞಾನದಿಂದಲೂ ಈ ನಮ್ಮನ್ನು ತುಂಬಿಸಿ ನಮಗೆ ತಿಳಿಯದ ಮಾತಾಡ ಗೂಢಾರ್ಥಗಳನ್ನು ಸ್ವಾಮಿ, ಪರಲೋಕದ ಪ್ರಕಟಣೆಗಳನ್ನು ನೀನು ಅವರ ಮೂಲಕ ನಮಗೆ ಪ್ರಕಟಗೊಳಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ನೀನು ಮಾತನಾಡಿ ನಾವು ಬದುಕುವವರಾಗಿದ್ದೇವೆ, ನಾವು ಜೀವಿಸುವವರಾಗಿದ್ದೇವೆ ಸ್ವಾಮಿ. ರೋಗ ಸ್ವಸ್ಥತೆ ಉಂಟಾಗಿ ಅದ್ಭುತ ಕಾರ್ಯಗಳು, ಅತಿಶಯವಾದ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ನಡೆಯಲಿಷ್ಟಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನ್ನ ವಾಕ್ಯವನ್ನು ನಾವು ಅನುಸರಿಸಿಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದಕ್ಕೆ ವಿಧೇಯರಾಗಿ ನಾವು ಪ್ರತಿಯೊಬ್ಬರು ಜೀವಿಸುವಂತೆ ನನ್ನ ಕೃಪೆ ನಾವು ಒಬ್ಬೊಬ್ಬರ ನಾಡಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನೀನು ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ನಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ನೀವು ದಯವಿಟ್ಟು ಬಿಟ್ಟುಕೊಳ್ಳಿ. ದೇವರ ವಾಕ್ಯವನ್ನು ಮಾತನಾಡಲಿಕ್ಕೆ ಹೋಗ್ತೇನೆ. ಖಂಡಿತ ನಿಮ್ಮ ಜೀವಿತದಲ್ಲಿ ಇದು ದೊಡ್ಡ ಒಂದು ಆಶೀರ್ವಾದವಾಗಿರುತ್ತದೆ ಎಂಬುದಾಗಿ ನಾನು ನಂಬ್ತೇನೆ. ಅಲ್ಲಿ ಸಮಯ ಜಾಸ್ತಿ ಹೋಯಿತು, ಸಾಕ್ಷಿಗೆ ಹೋಯಿತು, ವೇದಿಗೆ ಹೋಯಿತು, ತೊಂದರೆ ಇಲ್ಲ. ಅಲ್ಲಿ ಕೆಲವರು ಸಾಕ್ಷಿಗೆ ಅವಕಾಶ ಕೊಡುವುದಿಲ್ಲ. ನಾನು ಅವಕಾಶ ಕೊಡುವುದು ಯಾಕಂತ ಹೇಳಿದ್ರೆ ದೇವರು ನೀವು ಲೋಕದ ಕಟ್ಟಕಡೆ ನನ್ನ ಸಾಕ್ಷಿಯಾಗಬೇಕು ಎಂಬುದಾಗಿ. ಅಲ್ಲೆಲ್ಲೂಯ್ಯ. ನಾನು ನಂಬ್ತೇನೆ ನಮ್ಮ ಸಭೆ ಒಂದು ದೊಡ್ಡ ಸಾಕ್ಷಿಯ ಸಭೆಯಾಗಿ ಮಾರ್ಪಡಿಸ್ತಾರೆ. ಅಲ್ಲೆಲ್ಲೂಯ್ಯ. ದೇವರ ವಾಕ್ಯವನ್ನು ಸ್ವಲ್ಪ ಸಮಯ ಧ್ಯಾನ ಮಾಡುವ. ಕಳೆದ ವಾರ ನಾನು ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯದಲ್ಲಿ ನಾನು ಮಾತನಾಡಿದ ವರ್ಷ ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟಪಡ್ತೇನೆ. 15ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯ 1ನೇ ವಾಕ್ಯವನ್ನು ಪುನಃ ಓದಿ. ಬಳಿಕ ಕೆಲವರು ಯೂದಾಯದಿಂದ ಅಂತ್ಯೋಕ್ಯಕ್ಕೆ ಬಂದು ನೀವು ಮೋಶೆಯ ಗ್ರಂಥದಲ್ಲಿ ಹೇಳಿರುವ ನೇಮದ ಪ್ರಕಾರ ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ನಿಮಗೆ ರಕ್ಷಣೆ ಆಗಲಾರದು ಎಂಬುದಾಗಿ ಸಹೋದರರಿಗೆ ಏನು ಮಾಡಿದ್ರು? ಉಪದೇಶ ಮಾಡಿದ್ರು ಎಂಬುದಾಗಿ. ಈ ವಾಕ್ಯವನ್ನು ನಾನು ಕಳೆದ ವಾರ ಎಲ್ಲ ಮಾತನಾಡಿದೆ. ಪುನಃ ಅದನ್ನು ಸ್ವಲ್ಪ ನಾನು ವಿವರಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಈ ಯಹೂದ್ಯರಿಂದ ರಕ್ಷಣೆ ಬಂದವರಿದ್ದರು, ಅನ್ಯರಿಂದ ರಕ್ಷಣೆ ಬಂದವರಿದ್ದರು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಡೆ ಕಾಲದಲ್ಲಿ ಯಾರು ಹೆಚ್ಚು ರಕ್ಷಣೆ ಹೊಂದುವುದು ಗೊತ್ತಿದೆ ನಿಮಗೆ? ಅನ್ಯರು ದೇವರ ರಾಜ್ಯಕ್ಕೆ ಬಲವಾಗಿ ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಇವತ್ತು ನಾನು ನಂಬ್ತೇನೆ, ಅಲ್ಲಿ ಕಡೆಯ ಕಾಲ ಹತ್ತಿರ ಬಂದಿದೆ. ಈಗ ದೇವರು ಕೆಲವೊಂದು ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾನೆ. ನಾನು ನಂಬ್ತೇನೆ ನಿಮ್ಮ ಜೀವಿತದಲ್ಲಿ ಆತನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಅಲ್ಲಿ ಇಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ಅಲ್ಲಿಂದ ಯಹೂದ್ಯರು ಏನ್ ಹೇಳಿದ್ರು ಗೊತ್ತಿಲ್ಲ? ರಕ್ಷಣೆ ಹೊಂದಬೇಕಾದ್ರೆ ಏನ್ ಮಾಡುದು? ಯೇಸು ಕ್ರಿಸ್ತ ನಂಬಿದ್ರೆ ಆಗುವುದಿಲ್ಲ. ಏನ್ ಮಾಡ್ಬೇಕಂದ್ರೆ ಸುನ್ನತಿಯನ್ನು ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ಪೌಲನು ಯಾರಾಗಿದ್ದ? ಪೌಲನು ಯಹೂದ್ಯ ಆಗಿದ್ದ. ಪೌಲನು ಸುನ್ನತಿ ಮಾಡಿಸಿಕೊಂಡವ ಎಂಬ ವ್ಯಕ್ತಿಯಾಗಿದ್ದ. ಆದ್ರೆ ಇವನು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನ್ ಮಾತ್ರ ಗಲಾತಿ ಪುಸ್ತಕ 2ನೇ ಅಧ್ಯಾಯ 16ನೇ ವಾಕ್ಯ ಓದಿ ನೋಡ್ರಿ. ಇವನು ಏನ್ ಹೇಳ್ತಾನೆ? ಯಾವುದರಿಂದ ನಮಗೆ ರಕ್ಷಣೆ ಬರ್ತದೆ? ಗಲಾತಿ ಪುಸ್ತಕ 2ನೇ ಅಧ್ಯಾಯ 16ನೇ ವಾಕ್ಯ. ಅವ್ರು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಮೇಲನ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು ನಮಗೆ ತಿಳಿದಿರುವುದರಿಂದ ನಾವು ಸಹ ನೇಮ ನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು
ಅವಮಾನಿಸಲ್ಪಡುವುದಿಲ್ಲ. ಆದರೆ ನಾವು ಕ್ರಿಸ್ತನ ಆಶ್ರಯದಲ್ಲಿ ನೀತಿವಂತರೆಂಬ ನಿರ್ಣಯ ಹೊಂದುವುದಕ್ಕೆ ಪ್ರಯತ್ನಿಸುತ್ತಿರುವಾಗ, ನೋಡಿ, ನಾವು ಪಾಪಿಗಳೆಂದು ತೋರಿ ಬಂದರೆ ನಾನು ಕೆಡವಿದ್ದನ್ನೇ ತಿರುಗಿ ಕಟ್ಟಿದರೆ ನನ್ನನ್ನು ನಾನೇ ಅಪರಾಧಿ ಎಂದು ತೋರಿಸಿಕೊಳ್ಳುತ್ತೇನಲ್ಲ. ನಾನಂತೂ ದೇವರಿಗೆ ಜೀವಿಸುವುದಕ್ಕೋಸ್ಕರ ಬ್ರಹ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ಯನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಹಾಗಾದ್ರೆ ನೋಡಿ, ಈ ಒಂದು ಅಪೊಸ್ತಲದ ಪೌಲನು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ನೇಮನಿಷ್ಠೆಗೆ ಅಧೀನನಲ್ಲ. ಆಮೇಲೆ ಅಲ್ಲಿ ಇನ್ನೊಂದು ಗಲಾತ್ಯದಲ್ಲಿ ಇನ್ನೊಂದು ಪತ್ರಿಕೆಯಲ್ಲಿ ಅವನು ಹೇಳ್ತಾನೆ ಅಂತ ಹೇಳಿದ್ರೆ, ಹೃದಯದಲ್ಲಿ ಆಗುವ ಸುನ್ನತಿಯ ಕ್ರಿಸ್ತಿಯ ಸುನ್ನತಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೋಡಿ, ನಮಗೆಲ್ಲ ಗೊತ್ತುಂಟು ಈ ಸುನ್ನತಿ ಎಂಬುದು ಯಾರ ಆಜ್ಞೆ? ಯಾರು ಸುನ್ನತಿ ಮಾಡ್ಬೇಕಂತ ಯಾರು ಆಜ್ಞೆ ಮಾಡಿದ್ರು? ಮೋಶೆಗೆ ಯಾರು ಆಜ್ಞೆ ಮಾಡಿದ್ರು? ದೇವರೇ ಆಜ್ಞೆ ಮಾಡಿದ್ರು, ಹೌದಲ್ಲ? ಸುನ್ನತಿ ಮಾಡಬೇಕು ಎಂಬುದಾಗಿ. ಹಾಗಾಗಿ ಯಹೂದ್ಯರು ಏನ್ ಮಾಡ್ತಿದ್ರು? ಸುನ್ನತಿಯನ್ನು ಮಾಡ್ತಿದ್ರು. ಆಮೇಲೆ ಹಲ್ಲೆಲೂಯಾ, ಸುನ್ನತಿಯನ್ನು ಮಾಡ್ತಿದ್ರು. ಈ ಸುನ್ನತಿ ಎಂಬುದು ದೇವರ ಒಂದು ಆಜ್ಞೆ. ಆದ್ರೆ ಸುನ್ನತಿಯಿಂದ ಏನಾಗಲಿಲ್ಲ, ಪ್ರಯೋಜನ ಇಲ್ಲ. ಸುನ್ನತಿ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ಸುನ್ನತಿ ಮಾಡದಿದ್ರು ಸಹ ಏನೂ ಪ್ರಯೋಜನ ಇಲ್ಲ. ಯಾವ ಸುನ್ನತಿ ಆಗಬೇಕು? ಹೃದಯದ ಸುನ್ನತಿ ಆಗಬೇಕು. ಹೃದಯದ ಸುನ್ನತಿ ಆಗಬೇಕು. ಹೃದಯದಲ್ಲಿ ಮಾರ್ಪಾಡಾಗದೆ ಯಾವ ಏನು ಪ್ರಯೋಜನ ಇಲ್ಲ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸುನ್ನತಿ ಅಂತ ಹೇಳಿದ್ರೆ ಏನು? ಅಂಗಛೇದನ ಮಾಡುವುದು. ಆಮೇಲೆ ಹಲ್ಲೆಲೂಯಾ, ನಾವು ನೋಡ್ತೇವೆ. ಆಮೇಲೆ ಈಗ ಮುಸ್ಲಿಮ್ಸ್ ಅದನ್ನೇ ಮಾಡ್ತಾರೆ, ಯಹೂದಿಗಳು ಸಹ ಅದೇ ಮಾಡ್ತಾರೆ. ಆಮೇಲೆ ಅಲ್ಲಿ ಅದು ಸುನ್ನತಿ ಒಂದು ಕಾರ್ಯ. ಯಾರು ಮಾಡಿದ್ರು? ದೇವರ ಒಂದು ಆಜ್ಞೆ. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಬರುವುದಕ್ಕಿಂತ ಮೊದಲು ಇದ್ದ ಆಜ್ಞೆ ಯಾವುದಾಗಿತ್ತು? ಒಂದು ಸುನ್ನತಿ ಆಗಿತ್ತು. ಅದಕ್ಕೋಸ್ಕರ ಯೇಸು ಸ್ವಾಮಿ ಏನ್ ಮಾಡಿದ್ರು? ಸುನ್ನತಿಯನ್ನು ತೆಗೆದುಕೊಂಡ್ರು. ನೀವು ಲೂಕನ ಬರೆದ ಸುವಾರ್ತೆ ಅಲ್ಲಿ 2ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ, ಲೂಕನ ಬರೆದ ಸುವಾರ್ತೆ ಅದರಲ್ಲಿ 2ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ ಅಲ್ಲಿ ನೀವು 21ನೇ ವಾಕ್ಯವನ್ನು ಓದ್ರಿ. ಆ ಕೂಸಿಗೆ ಸುನ್ನತಿ ಮಾಡುವುದಕ್ಕೆ ಕಳೆಯಬೇಕಾದ 8 ದಿವಸಗಳು ತುಂಬಿದ ಮೇಲೆ ಅದಕ್ಕೆ ಏನು ಹೆಸರಿಟ್ಟರಂತೆ? ಯೇಸು ಎಂಬುದಾಗಿ ಹೆಸರಿಟ್ಟರಂತೆ. ಹಾಗೆ ಯೇಸು ಸ್ವಾಮಿಗೆ ಎಷ್ಟನೇ ದಿವಸದಲ್ಲಿ ಸುನ್ನತಿ ಮಾಡಿದ್ರು? 8ನೇ ದಿವಸದಲ್ಲಿ ಸುನ್ನತಿ ಮಾಡಿದ್ರು. ಅಲ್ಲಿ ಏಕೆ ಯೇಸು ಸ್ವಾಮಿ ಯಾಕೆ ಸುನ್ನತಿ ಮಾಡಿದ್ರು ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ? ಯೇಸು ಸ್ವಾಮಿ ಅಂತ ಹೇಳ್ತಾರೆ. ಯೇಸು ಸ್ವಾಮಿಯನ್ನು ನೋಡಿ ಪರಿಸರದಲ್ಲಿ ಹೇಳ್ತಾರೆ, ಈತನ ಧರ್ಮಶಾಸ್ತ್ರವನ್ನು ಏನ್ ಮಾಡ್ಲಿಕ್ಕೆ, ಹಾಳು ಮಾಡ್ಲಿಕ್ಕೆ ಬಂದಂತ ಹೇಳುವಾಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನಾನು ಧರ್ಮಶಾಸ್ತ್ರವನ್ನು ಹಾಳು ಮಾಡ್ಲಿಕ್ಕಲ್ಲ, ಧರ್ಮಶಾಸ್ತ್ರವನ್ನು ನೆರವೇರಿಸಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ. ಯೇಸು ಸ್ವಾಮಿ ಧರ್ಮಶಾಸ್ತ್ರವನ್ನು ನೆರವೇರಿಸಬೇಕಾದ್ರೆ ಏನ್ ಮಾಡ್ಬೇಕಿತ್ತು? ಸುನ್ನತಿಯನ್ನು ತೆಗೆದುಕೊಳ್ಳಬೇಕಾಗಿತ್ತು. ಹೌದಾ? ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅವರಿಗೆ 8ನೇ ದಿವಸದಲ್ಲಿ ಏನ್ ಮಾಡಿದ್ರಂತೆ? ಸುನ್ನತಿಯನ್ನು ಮಾಡಿದ್ರಂತೆ. ನಂತರ ನೋಡಿ 22ನೇ ವಾಕ್ಯ ಓದಿ ನೋಡ್ರಿ. ನೇಮದ ಪ್ರಕಾರ ಅವರ ಸಿಂಹದ ಕಳೆಯುವುದಕ್ಕೆ ತಕ್ಕಷ್ಟು ದಿವಸಗಳು ಅವರು ಆ ಕೂಸನ್ನು ಯೆರೂಸಲೇಮಿಗೆ ತೆಗೆದುಕೊಂಡು ಹೋದರು. ಯಾಕೆಂದರೆ ಚೊಚ್ಚಲು ಗಂಟೆಗಳ ಕರ್ತನಿಗೆ ಮೀಸಲೆನಿಸಿಕೊಳ್ಳುವುದು ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆ ಅದನ್ನು ಕರ್ತನಿಗೆ ಸಮರ್ಪಿಸಬೇಕಿತ್ತು. ಏನಂತೆ? ಯಾರನ್ನು ಕರ್ತನಿಗೆ ಸಮರ್ಪಿಸಬೇಕಾಗಿತ್ತು? ಯೇಸು ಸ್ವಾಮಿಯನ್ನು ಕರ್ತನಿಗೆ ಏನ್ ಮಾಡಬೇಕಿತ್ತು? ಸಮರ್ಪಿಸಬೇಕಾಗಿತ್ತು. ಹಾಗಾದ್ರೆ ಏನದರ ಅರ್ಥ? ಡೆಡಿಕೇಶನ್. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಸುನ್ನತಿ ಮಾಡಿದ್ರು. ಬೈಬಲ್ ಅಲ್ಲಿ ಇನ್ನೊಂದು ಯಾವುದು? ಡೆಡಿಕೇಶನ್. ಕಳೆದ ವಾರ ಸುಮಸಿಸ್ಟರ್ ಮಗುವಿಗೆ ನಾವು ಮಾಡಿದ್ವಿ ಡೆಡಿಕೇಶನ್. ಇದು ಎಲ್ಲಿಂಟು? ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಒಂದು ಯೇಸು ಸ್ವಾಮಿ ಆಜ್ಞೆ ಕೊಟ್ಟದ್ದು ಯಾವುದು? ಒಂದು ಸುನ್ನತಿ. 2ನೇದು ಯಾವುದು? ಡೆಡಿಕೇಶನ್. ಆಮೇಲೆ ಅಲ್ಲಿ ದೀಕ್ಷಾಸ್ಥಾನ, ಮಕ್ಕಳಿಗೆ ದೀಕ್ಷಾಸ್ಥಾನ ಬೈಬಲ್ ಅಲ್ಲಿ ಎಲ್ಲಿ ಸಹ ಇಲ್ಲ. ಆಮೇಲೆ ಅಲ್ಲಿ ಒಂದು ಸುನ್ನತಿ, ಮತ್ತೊಂದು ಡೆಡಿಕೇಶನ್. 3ನೇದು ನೀವು ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರಲ್ಲಿ ನೀವು 16ನೇ ವಾಕ್ಯವನ್ನು ಓದಿ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಹಿಡಿದು ತನ್ನ ಮೇಲೆ ಬರುವುದನ್ನು ಕಂಡರು. 3ನೇದಾಗಿ ಯೇಸು ಸ್ವಾಮಿ ಏನು ಮಾಡಿದ? ದೀಕ್ಷಾ ಸ್ಥಾನ ತೆಗೆದುಕೊಂಡ. ಆಮೇಲೆ ಅಲ್ಲಿ ಬೈಬಲ್ ಅಲ್ಲಿ 3 ಕಾರ್ಯ. ಒಂದು ಸುನ್ನತಿ,
ಒಂದು ಡೆಡಿಕೇಶನ್, ಮತ್ತೆ ಯಾವುದು ದೀಕ್ಷಾಸ್ಥಾನ. ಆಮೇಲೆ ಪೌಲನ್ ಬರೀತಾರೆ, ಸುನ್ನತಿ ಆಗೋದ್ರಿಂದ ಏನು ಪ್ರಯೋಜನ ಇಲ್ಲ, ಸುನ್ನತಿ ಆಗೋದ್ರಿಂದ ಆಗದಿದ್ರೆ ಏನು ಸಹ ಪ್ರಯೋಜನ ಇಲ್ಲ. ಸೊ ಅದನ್ನ ಏನ್ ಮಾಡಿದ್ರು, ಹೊಸ ಒಡಂಬಡಿಕೆಯಲ್ಲಿ ಏನ್ ಮಾಡಿದ್ರು, ಸುನ್ನತಿಯನ್ನು ಏನ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು. ಯಾವುದನ್ನು ಇಟ್ರು, ಡೆಡಿಕೇಶನ್ ಮತ್ತು ದೀಕ್ಷಾಸ್ಥಾನವನ್ನು ಇಟ್ರು. ಎಷ್ಟು ಜನ ಇಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡಿದ್ರೆ ಕರ ಎತ್ತಿ ದೇವರಿಗೆ ಸ್ತೋತ್ರ ಇದೆ. ದೀಕ್ಷಾಸ್ಥಾನ ತೆಗೆಯದವರು ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕು, ಯಾಕಂದ್ರೆ ಇದು ಕರ್ತನ ಆಜ್ಞೆ ಆಗಿದೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಯಾವಾಗ ದೀಕ್ಷಾಸ್ಥಾನ ತೆಗೆದುಕೊಂಡದ್ದು, 30 ವರ್ಷ ಪ್ರಾಯ ಬರುವಾಗ ಯೇಸು ಸ್ವಾಮಿ ಏನು ಮಾಡಿದ, ದೀಕ್ಷಾಸ್ಥಾನ ತೆಗೆದುಕೊಂಡ. ಯಾಕಂದ್ರೆ ದೀಕ್ಷಾಸ್ಥಾನ ಯಾವಾಗ ತಗೊಳ್ಳೋದು, ಮಕ್ಕಳಿರುವಾಗವ ಪ್ರಾಯಕ್ಕೆ ಬಂದ ಮೇಲೆ? ಪ್ರಾಯಕ್ಕೆ ಬಂದ ಮೇಲೆ ತೆಗೆದುಕೊಳ್ಳುವ ಸಂಸ್ಕಾರ ದೀಕ್ಷಾಸ್ಥಾನವಾಗಿದೆ. ಈ 3 ಕಾರ್ಯ ಎಲ್ಲಿ ಬರೆಯಲ್ಪಟ್ಟಿದೆ, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡಿ 15ನೇ ಅಧ್ಯಾಯದಲ್ಲಿ ಬರುವಾಗ ಅವರು ಹೇಳ್ತಾ ಇದ್ದಾರೆ, ಸುನ್ನತಿ ಆದ್ರೆ ಮಾತ್ರ ರಕ್ಷಣೆ ಆಗ್ತದೆ ಎಂಬುದಾಗಿ. ಆದ್ರೆ ಅಲ್ಲಿದ್ದ ಜನರಿಗೆಲ್ಲ ಹೇಳ್ತಾರೆ ಏನಂತೇಳಿ, ಅವ್ರಿಗೆ ಗೊತ್ತಾಗ್ತದೆ ಏನಂತ ಹೇಳಿದ್ರೆ, ಸುನ್ನತಿ ಆಗುವುದರಿಂದ ಅಲ್ಲ ರಕ್ಷಣೆ, ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ ನಮಗೆ ಏನು ಸಿಗ್ತದೆ, ರಕ್ಷಣೆ ದೊರಕುತ್ತದೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಉಂಟು. ನೋಡಿ, ಅದಕ್ಕೆ ಪೇತ್ರನ್ಸ್ ಹೇಳ್ತಾ ಇದ್ದಾರೆ. ಪೇತ್ರನ್ಸ್ ಹೇಳ್ತಾರೆ, ನೀವು ಅದರಲ್ಲಿ 7ನೇ ವಾಕ್ಯವನ್ನು ತೆಗೆದು ನೋಡ್ರಿ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 7ನೇ ವಾಕ್ಯ, 15ನೇ ಅಧ್ಯಾಯ 7ನೇ ವಾಕ್ಯ. ಹಾ ಹಾ ಅವರನ್ನು ತನ್ನ ಜನರೆಂದು ಸಾಕ್ಷಿ ಕೊಟ್ಟನು. ಅವರ ಹೃದಯಗಳನ್ನು ಯಾವುದರ ಮೂಲಕ ಶುದ್ಧೀಕರಣ ಮಾಡಿದ, ನಂಬಿಕೆಯ ಮೂಲಕವೇ ಶುದ್ಧೀಕರಣ ಮಾಡಿದರು. ಮತ್ತೆ ಆಮೇಲೆ ಅವರು ಸಹ ಹೊಂದುತ್ತಾರೆ ಎಂಬುದಾಗಿ ಯಾರು ಹೇಳ್ತಾ ಇದ್ದಾನೆ, ಪೇತ್ರ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಹೊರಲಾರದ ನೊಗ ಅವರ ಮೇಲೆ ಹಾಕ್ಲಿಕ್ಕೆ ಹೋಗುವಾಗ ಪೇತ್ರನು ಹೇಳ್ತಾನೆ, ಅದನ್ನು ಹಾಕಬಾರದು. ಹಲ್ಲೆಲೂಯಾ. ನಮಗೆ ರಕ್ಷಣೆ ಹೇಗೆ ಆಗಿದೆ, ಹಾಗೆ ಅವರಿಗೆ ಸಹ ರಕ್ಷಣೆ ಆಗಿದೆ. ನಮಗೆ ಹೇಗೆ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ ದೇವರು, ಅನ್ಯ ಜನರಿಗೆ ಸೇರಿ ಮಾಡಿದರೆ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಇವತ್ತು ಎಷ್ಟು ಜನ ನಂಬ್ತೀರಿ, ಇವತ್ತು ನಿನಗೆ ನನಗೆ ಪವಿತ್ರಾತ್ಮನನ್ನು ದೇವರು ಕೊಟ್ಟಿದ್ದಾನೆ. ಅಲ್ಲಿ ಈ ಪವಿತ್ರಾತ್ಮನನ್ನು ನಡೆಸುವವನಾಗಿದ್ದಾನೆ, ಈ ಪವಿತ್ರಾತ್ಮನವನ್ನು ಡೈರೆಕ್ಟ್ ಮಾಡುವವನಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಪವಿತ್ರಾತ್ಮ ಇಲ್ಲದಿದ್ದರೆ ನಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಬೈಬಲ್ ಹೇಳ್ತದೆ, ನಾನು ನಿಮಗೊಂದು ಸಹಾಯಕನನ್ನು ಕೊಡುತ್ತೇನೆ, ಆ ಸಹಾಯಕನು ನಿಮ್ಮನ್ನು ಎಲ್ಲ ವಿಷಯದಲ್ಲಿ ಏನು ಮಾಡ್ತಾನೆ, ಅವನು ನಿಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸುತ್ತಾನೆ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ನಮಗೆ ಬೇಕಾದದ್ದು ಯಾರಂತ ಹೇಳಿದ್ರೆ ಪವಿತ್ರಾತ್ಮನಾಗಿದ್ದಾನೆ. ಆಮೇಲೆ ಅಲ್ಲಿ ನಮಗೆಲ್ಲ ಗೊತ್ತುಂಟು, ಪೇತ್ರನ ಬಗ್ಗೆ ನೋಡುವುದು ಗೊತ್ತುಂಟು. ಪೇತ್ರನ ಏನ್ ಮಾಡ್ತಿದ್ದ, ಯಹೂದ್ಯರ ಬಳಿಗೆ ಹೋಗ್ತಾ ಇದ್ದ, ಹೋಗ್ತಿರ್ಲಿಲ್ಲ. ಯಹೂದ್ಯರೊಟ್ಟಿಗೆ ಏನ್ ಮಾಡ್ತಿದ್ದ, ಊಟ ಮಾಡುತ್ತಿದ್ದ. ಅವರಿಗೆ ನಿಷಿದ್ಧವಾಗಿತ್ತು. ಆದ್ರೆ ದೇವರು ಅವನಿಗೆ ಹೇಳ್ತಾ ಇದ್ದಾನೆ, ಒಂದು ಪ್ರಾರ್ಥನೆಯಲ್ಲಿರುವಾಗ ಜೋಳಿಗೆ ಏನು ಬರ್ತದೆ, ಇಳಿದು ಬರ್ತದೆ. ಆಗ ದೇವರು ಹೇಳ್ತಾರೆ, ಅದರಲ್ಲಿ ಬೇರೆ ಬೇರೆ ಕ್ರಿಮಿಗಳಿರುವಾಗ ದೇವರು ಪೇತ್ರನಿಗೆ ಹೇಳ್ತಾನೆ, ಇದನ್ನು ಕೊಯ್ದು ತಿನ್ನು ಎಂಬುದಾಗಿ ಹೇಳುವಾಗ ಏನ್ ಹೇಳ್ತಾರೆ ಅವರು, ದೇವರೇ ನಾನು ತಿನ್ನುವುದಿಲ್ಲ, ಇದು ಅಶುದ್ಧ ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಾರೆ, ನಾನು ಶುದ್ಧ ಮಾಡಿದನು, ನೀನು ಎಂತ ಅಶುದ್ಧ ಎಂಬುದಾಗಿ ಹೇಳುವುದು ಎಂಬುದಾಗಿ ಹೇಳಿದರೆ, ಈಗ ಅವನ ಕಣ್ಣುಗಳು ತೆರೆದು ಅವನ ಅನ್ಯರ ಬಳಿಗೆ ಹೋಗಿ ಅವರಿಗೆ ಸುವಾರ್ತೆಯನ್ನು ಹೇಳುವಾಗ ಬೈಬಲ್ ಹೇಳ್ತದೆ, ಕೊರ್ನೇಲನು ಮತ್ತು ಅವನ ಕುಟುಂಬದವರ ಮೇಲೆ ಪವಿತ್ರಾತ್ಮನ ಶಕ್ತಿ ಇಳಿದು ಬಂತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರು ನಾನಾ ಭಾಷೆಗಳಿಂದ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇವತ್ತು ನಾನು ಹೇಳ್ತೇನೆ, ನಿನ್ನ ಡೈರೆಕ್ಷನ್ ಚೇಂಜ್ ಮಾಡಬೇಕಾದ್ರೆ ನಿನಗೆ ಪವಿತ್ರಾತ್ಮ ಬೇಕು. ಎಷ್ಟು ಜನ ಇವತ್ತು ನಂಬ್ತೇನೆ, ನಾನು ನಂಬ್ತೇನೆ, ಆ ಪವಿತ್ರಾತ್ಮನ ಶಕ್ತಿ ಇವತ್ತು ಸಹ ನಮ್ಮ ಮಧ್ಯೆ ಚಲಿಸ್ತಾ ಉಂಟು. ಆ ಪವಿತ್ರಾತ್ಮನ ಶಕ್ತಿ ನಿನ್ನಲ್ಲಿ ಇರುವುದಾದ್ರೆ ನಾನು ಹೇಳ್ತೇನೆ, ನೀವು ಯಾರ ಮುಂದೆ ತಲೆ ತಗ್ಗಿಸಲಿಕ್ಕೆ ಬಿಡುವುದಿಲ್ಲ. ಆ ಪವಿತ್ರಾತ್ಮ ನಿನ್ನಲ್ಲಿ ಇರುವಾಗ ದುರಾತ್ಮನು ನಿನ್ನ ಮುಂದೆ ಅಡ್ಡ ಬೀಳುವಂತೆ ಮಾಡುತ್ತಾನೆ. ಓ ರಕಲಮ ಶಕಲಮಲ ಶಕಲ. ನಾನು ನಂಬುತ್ತೇನೆ, ಆ ಸತ್ಯದ ಆತ್ಮನು ಬರುವಾಗ ನನಗೆ ನಿನಗೆ ಎಲ್ಲವನ್ನು ತಿಳಿಸಿಕೊಡುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೇನೆ, ನಾನು ಬಲವಾಗಿ ನಂಬ್ತೇನೆ, ಪವಿತ್ರಾತ್ಮನಿಗೆ ಎಲ್ಲವೂ ಗೊತ್ತಿದೆ. ಪವಿತ್ರಾತ್ಮನಿಗೆ ನಿನ್ನ ಒಳಗೆ ಏನುಂಟು ಅಂತ ಪವಿತ್ರಾತ್ಮನಿಗೆ ಗೊತ್ತುಂಟು. ಎಷ್ಟು ಜನ ನಂಬ್ತೀರಿ, ಅಲ್ಲಿ ನಮಗೆ ಗೊತ್ತಿಲ್ಲದ ಕಾರ್ಯ ಪವಿತ್ರಾತ್ಮನಿಗೆ ಗೊತ್ತುಂಟು. ಇವತ್ತು ಇಲ್ಲಿ ಕೆಲವರೆಲ್ಲ ಕೂತ್ಕೊಂಡಿದ್ದೀರಿ, ನಿಮ್ಮ ಜೀವಿತದಲ್ಲಿ ಯಾವ ಹೋರಾಟದಲ್ಲಿ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಪವಿತ್ರಾತ್ಮನಿಗೆ ಗೊತ್ತುಂಟು. ಅಲ್ಲಿ ಪವಿತ್ರಾತ್ಮನನ್ನು ತಿಳಿಸುವವನಾಗಿದ್ದಾನೆ. ಆಮೇಲೆ ಕೆಲವು ಸಲ ನಮಗೆ ಎಂತ ಗೊತ್ತಿಲ್ಲ, ಆದ್ರೆ ದೇವರಾತ್ಮನು ಮಾತನಾಡುವಾಗಲೇ ಗೊತ್ತಾಗ್ತದೆ. ಅಲ್ಲೇ ದೇವರು
ಕಾಪು ಪ್ರಾರ್ಥನೆಯಲ್ಲಿದ್ದರು. ಆಗ ಅಲ್ಲಿ ಒಂದು ಸ್ತ್ರೀ ಬಂದು ಕಾರ್ಕಳದಿಂದ ಒಂದು ಹೆಂಗಸು ಬಂದರು. ಹಲ್ಲೆಲೂಯಾ. ಆ ಹೆಂಗಸು ಇಲ್ಲಿ ಉಡುಪಿಯಲ್ಲಿ ಅವರ ಮನೆಯಲ್ಲಿದ್ದಾರೆ. ಅವರಿಗೆ ಪ್ರಾರ್ಥನೆ ಮಾಡುವಾಗ ದೇವರಾತ್ಮನು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ನಿನಗೆ ಮನೆಗೆ ಹೋಗ್ಲಿಕ್ಕೆ, ನಿನ್ನ ಮನೆಗೆ ಹೋಗ್ಲಿಕ್ಕೆ ನಿನಗೆ ಇಷ್ಟವೇ ಇಲ್ಲ, ನಿನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನೀನು ಹೋಗುದಿಲ್ಲ ಎಂಬುದಾಗಿ ಹೇಳ್ತಿದ್ದೆ ಎಂಬುದಾಗಿ ಹೇಳುವಾಗ ಆ ಒಂದು ಸ್ತ್ರೀ ಕಣ್ಣೀರು ಬಿಡ್ಲಿಕ್ಕೆ ಶುರು ಮಾಡಿದ್ರು. ನನಗೆ ಗೊತ್ತಿಲ್ಲ, ನಂತರ ಹೇಳ್ತಾ ಇದ್ರೆ ಪಾಸ್ಟರ್ ನನಗೆ ನನ್ನ ಮನೆಗೆ ಹೋಗ್ಲಿಕ್ಕೆ ನನಗೆ ಮನಸ್ಸೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಪವಿತ್ರಾತ್ಮನಿಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತುಂಟು. ಹಲ್ಲೆಲೂಯಾ. ಪವಿತ್ರಾತ್ಮ ನಿಮ್ಮನ್ನು ಲೀಡ್ ಮಾಡುವಾಗ, ಪವಿತ್ರಾತ್ಮ ನಿಮ್ಮನ್ನು ಗೈಡ್ ಮಾಡುವಾಗ ನಿಮ್ಮ ಜೀವಿತದಲ್ಲಿ ದೊಡ್ಡ ಸಾಕ್ಷಿಗಳೇ ಎಬ್ಬಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಇವತ್ತು ಹೇಳ್ರಿ, ನನಗೆ ಪವಿತ್ರಾತ್ಮನ ಬೇಕೇ ಎಂಬುದಾಗಿ ಆ ವರಗಳಿಗೋಸ್ಕರ ನೀವು ಬೇಡುವುದಾದ್ರೆ ಆ ವರ ಈಗ ಸಹ ನಿಮಗೆ ಕೊಡ್ಲಿಕ್ಕೆ ಅವನು ಶಕ್ತರಾಗಿದ್ದಾನೆ. ನೀವು ಬಾಯಿ ಹಾರಿದ್ರೆ ಸಾಕು, ಆ ಪವಿತ್ರಾತ್ಮ ನಿಮ್ಮೊಳಗೆ ಬರುವಾಗ ನಾನು ಹೇಳ್ತೇನೆ ಜೀವಕರವಾದ ನದಿಯಲ್ಲಿ ಹರಿಯಲಿಕ್ಕೆ ಸ್ಟಾರ್ಟ್ ಆಗುತ್ತದೆ. ಆಮೇಲೆ ನಾನು ಹೇಳ್ತೇನೆ ಪವಿತ್ರಾತ್ಮನು ಇವತ್ತು ಸಹ ಅವನು ಮಾತನಾಡ್ತಾನೆ. ಅಲ್ಲಿ ನಮಗೆ ಗೊತ್ತಿಲ್ಲದ ವಿಷಯವನ್ನು ಅವನು ಮಾತನಾಡ್ತಾನೆ. ಆಮೇಲೆ ಅಲ್ಲಿ ಇದೊಂದು ಸಹೋದರಿ ಇದ್ರು, ಅಲ್ಲಿ ಅವರು ಒಮ್ಮೆ ಫಸ್ಟ್ ಟೈಮ್ ಬರುವಾಗ ಅವರ ವಿಷಯದಲ್ಲಿ ಗೊತ್ತಿಲ್ಲ, ದೇವರಾತ್ಮನು ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಕಾಲು ಏನಾಗಿದೆ, ನಡಿಲಿಕ್ಕೆ ಆಗದ ಪರಿಸ್ಥಿತಿ ಅಂತ ಎಂಬುದಾಗಿ ಹೇಳುವಾಗ ಅಲ್ಲಿ ಅವರು ಮತ್ತೆ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಹೌದು ಪಾಸ್ಟರ್ ನನಗೆ ಕಾಲು ನಡಿಲಿಕ್ಕೆ ಆಗುದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ಆದ್ರೆ ಆ ಡಾಕ್ಟರ್ ಮುಂದೆ ನಾನು ಚಾಲೆಂಜ್ ಆಗಿ ಇವತ್ತು ನಾನು ನಿಂತಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರು ರಕ್ಷಣೆ ಒಂದು ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡ್ರು. ಅಲ್ಲಿ ಅವರು ಇವತ್ತು ಬುಲೆಟ್ ಅಲ್ಲಿ ಅವರು ಚರ್ಚಿಗೆ ಬರ್ತಿರುವಾಗ ಅವ್ರು ಹೇಳ್ತಾರೆ ಏನಂತ ಹೇಳಿದ್ರು, ಒಂದು ದೊಡ್ಡ ಒಂದು ಸ್ಕೂಟಿಯಲ್ಲಿ ಬಂದವ ಹುಡುಗರು ಅವರ ಬುಲೆಟ್ಗೆ ಏನಾದ್ರು ಡಿಕ್ಕಿ ಹೊಡೆದರೆ ನಿಮಿತ್ತವಾಗಿ ಅವ್ರು ಹೇಳ್ತಾರೆ ಎದುರು ಕಂಬ ಇತ್ತು, ನಾನು ಕೆಳಗೆ ಬಿದ್ದೆ, ಆದ್ರೆ ನನಗೆ ಏನಾಗ್ಲಿಲ್ಲ, ನನ್ನ ಬೈಕಿಗೆ ಏನಾಗ್ಲಿಲ್ಲ ಅಂತ. ಆಮೇಲೆ ಅಲ್ಲಿ ಪವಿತ್ರಾತ್ಮನು ಕಾಪಾಡಿದ್ದಾನೆ. ಇವತ್ತು ನಿನ್ನನ್ನು ಕಾಪಾಡೋದು ಪವಿತ್ರಾತ್ಮನಾಗಿದ್ದಾನೆ. ರೇಖಾ ಸಿಸ್ಟರ್ ಸಾಕ್ಷಿ ಹೇಳಿದ್ರು, ಅಲ್ಲಿ ನಿಮ್ಮನ್ನು ನಡೆಸಿದ್ದು ಪವಿತ್ರಾತ್ಮನಾಗಿದ್ದಾನೆ. ಎಲ್ಲರೂ ಮಲಗಿರುವಾಗ ಪವಿತ್ರಾತ್ಮನ ಮಲಗುವುದಿಲ್ಲ. ಪವಿತ್ರಾತ್ಮ ನಮ್ಮ ಸಂಗಡ ಎಂದು ನಮ್ಮನ್ನು ಗೈಡ್ ಮಾಡ್ತಾನೆ. ಪವಿತ್ರಾತ್ಮ ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಇವತ್ತು ಆ ಪವಿತ್ರಾತ್ಮನನ್ನು ನೀವು ಎದುರುಗೆಡುವುದಾದ್ರೆ ಪವಿತ್ರಾತ್ಮ ನಿಮ್ಮನ್ನು ಪಟ್ಟಣದಲ್ಲಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಆಸೆ ಪಡ್ತಿದ್ದಾರೆ ನನಗೆ ಗೊತ್ತಿಲ್ಲ, ಇವತ್ತು ನಿಮ್ಮನ್ನು ಪವಿತ್ರಾತ್ಮನಿಂದ ದೇವರು ತುಂಬಿಸುವವನಾಗಿದ್ದಾನೆ. ಎಷ್ಟು ಜನ ಆಸೆ ಪಡ್ತಾ ಇದ್ದೀರಿ, ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ ಈ ದಿನ ದೇವರಾತ್ಮನ ಮಾತನಾಡುತ್ತಿದ್ದಾನೆ. ಅಲ್ಲಿ ಅನ್ಯರಿಗೆ ಪವಿತ್ರಾತ್ಮನನ್ನು ಕೊಟ್ಟ ಹಾಗೆ ದೇವರು ಇವತ್ತು ನನಗೆ ಆ ಪವಿತ್ರಾತ್ಮನ ವರಗಳನ್ನು ಕೊಟ್ಟಿದ್ದಾನೆ, ಆತನ ಹಂಗಿಸದೆ ಕೊಟ್ಟಿದ್ದಾನೆ. ಯಹೂದ್ಯರು ಹೇಳಿದ್ರು ಸುನ್ನತಿ ಮಾಡಿದ್ರೆ ಮಾತ್ರ ರಕ್ಷಣೆ ಎಂಬುದಾಗಿ. ಆಗ ಪೇತ್ರನು ಎದ್ದು ನಿಂತು ಹೇಳ್ತಾ ಇದ್ದಾರೆ, ನಮಗೆ ಕೊಟ್ಟ ಹಾಗೆ ಅವರಿಗೆ ವ್ಯತ್ಯಾಸ ಇಲ್ಲದೆ ಅದೇ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ ಎಂಬುದಾಗಿ. ಇವತ್ತು ನೀವು ನಂಬುತ್ತೀರಾ? ಆ ಪವಿತ್ರಾತ್ಮನ ಬಲ ಇವತ್ತು ಇಲ್ಲಿದೆ. ಆದಿ ಶತಮಾನದಲ್ಲಿ ನಡೆದ ಹಾಗೆ ಈಗ ಸಹ ಅದ್ಭುತ ನಡೆಯುತ್ತದೆ ಪ್ರಿಯರೇ, ಈಗ ಸಹ ಅದ್ಭುತ ನಡೆಯುತ್ತದೆ. ಹಲ್ಲೆಲೂಯಾ. ಆತನು ತನ್ನ ಶಕ್ತಿಯನ್ನು ಸುರಿಸುವವನಾಗಿದ್ದಾನೆ. ಶದ್ರಮನವ ಖರಬಲ ಶಂದನೆ ಯೇಸುವೇ ಜೀಸಸ್. ನನ್ನ ಮೇಲೆ ಆ ಶಕ್ತಿ ಸುರಿಸುತ್ತೇವೆ. ಪವಿತ್ರಾತ್ಮನ ಶಕ್ತಿ ಸುರಿಸಿ ಸ್ವಾಮಿ. ನೀವು ಹೇಳುವಾಗಲೇ, ನಿಮ್ಮನ್ನು ಮರೆಯುವಾಗಲೇ ಆ ಶಕ್ತಿ ನಿಮ್ಮನ್ನು ಮುಟ್ಟುವಂತದ್ದಾಗಿದೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. We worship you Lord. Jesus. ಎಲ್ಲರೂ ಬಾಯ್ಕೊಂಡು ಹೇಳುವ
ಇವತ್ತು ಎಷ್ಟು ಜನ ಆಸೆ ಪಡ್ತೀರಿ, ನನ್ನ ಒಳಗೆ ಒಂದು ಆತ್ಮನಿದ್ದಾನೆ, ಆತನ ಹೆಸರು ಪವಿತ್ರ ಆತ್ಮ. ನಾನು ಹೋಗುವ ಕೆಲಸದಲ್ಲಿ, ನಾನು ಹೋಗುವ ಸೇವೆಯಲ್ಲಿ, ನಾನು ಹೋಗುವ ಮನೆಯಲ್ಲಿ ಉದರವ ಗದವನ ಶಂಕರ ಆತ್ಮನ ಜಯವನ್ನು ಕೊಡುತ್ತಾನೆ, ಆತ್ಮನ ಜಯವನ್ನು ಕೊಡುತ್ತಾನೆ, ಆತ್ಮನ ಜಯವನ್ನು ಕೊಡುತ್ತಾನೆ. ಎಲ್ಲ ಮರಣದ ಆತ್ಮ ಬಿಟ್ಟು ಹೋಗು, ರೋಗದ ಆತ್ಮನೆ ಬಿಟ್ಟು ಹೋಗು, ಡಿಪ್ರೆಷನ್ ಆತ್ಮ ಬಿಟ್ಟು ಹೋಗು. ಓ ರತ್ನವ ಶಂಕರ, ದೇವರು ಜನರ ಮಕ್ಕಳ ಕನಸುಗಳು ನನಸಾಗಲಿ, ದೇವರ ಮಕ್ಕಳ ಕನಸುಗಳು ನನಸಾಗಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಇಷ್ಟು ಸಮಯ ದೇವರಿಂದ ವಾಕ್ಯದೊಂದಿಗೆ ಮಾತನಾಡುವ ಕೃಪೆ ಬಂದದಕ್ಕೆ ಸ್ತೋತ್ರ. ಈ ಜನರ ಮೇಲೆ ಪವಿತ್ರ ಆತ್ಮನ ಕಾರ್ಯಗಳು ನಡೆಯುವುದಕ್ಕೆ ಸ್ತೋತ್ರ. ಇವರು ಹೋಗುವಾಗ ಅದೇ ಆತ್ಮನ ನಡೆಸುವುದಕ್ಕೆ ನಿಮಗೆ ಸ್ತೋತ್ರ. ಇವರು ಎಲ್ಲಿ ತಲೆ ಕೆಳಗಾಗದಾಗಿ ಇವರ ತಲೆ ಎತ್ತಲ್ಪಡಲಿ ಕರ್ತನೇ. ಪವಿತ್ರ ಆತ್ಮ ನೀನು ವಾಸ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಇವರು ದೇವರು ಇವರ ಕುಟುಂಬ ಎಲ್ಲ ರಕ್ಷಣೆಗೆ ಬರುವುದಕ್ಕೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. ಹಾಲೆಲೂಯದೊಂದಿಗೆ ಅತ್ಯ ಆಶೀರ್ವಾದ ಪಡೆದುಕೊಳ್ಳಿ. ಪ್ರೀತಿ ಸ್ವರೂಪನಾದ ದೇವರೇ,